ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೈ ಡಿಯರ್ ಮಾದಪ್ಪ, ಏನಪ್ಪ ಇದು? ಅಲ್ಲ, ನಮ್ಮ ಗೌರಿಪುರದಲ್ಲಿ ಎಲ್ರೂ ನನ್ನ ಹತ್ರ ಬಂದು, ಗೌಡ್ರೆ ಒಂದು ಹುಡುಗಿನ ಹುಡುಕೊಡಿ, ಗೌಡ್ರೆ ಒಂದು ಹುಡುಗನ ಹುಡುಕೊಡಿ, ಒಂದು ಸೈಟ್ ಕೊಡಿಸ್ಕೊಡಿ, ಒಂದು ಮನೆ ಕೊಡಿಸ್ಕೊಡಿ ಅಂತ ಕೇಳೋರು. ಆದ್ರೆ ಇವಳು ಯಾವಳು ನನ್ನ ಹತ್ರ ಬಂದು, ನೀವೇ ನನ್ನ ಗಂಡ, ನೀವೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಅಂತ ಮನೆಯವರು ಎಲ್ರ ಮುಂದೆ ಕಂಪ್ಲೇಂಟ್ ಮಾಡಿ ಹೋಗ್ಬಿಟ್ಲಲ್ಲಪ್ಪ. ಅಲ್ಲ, ಯಾರು ಇವಳು ಪಲ್ಲವಿ? ಯಾರು ಇವಳು? ನನ್ನ ಹೆಂಡತಿ ಫುಲ್ ರೇಸು. ನನ್ನ ಜೀವನದಲ್ಲಿ ಹೆಂಡತಿಯಾಗಿ ಬಂದ ಮೇಲೆ ಹೆಂಡತಿ ಅನ್ನೋ ಪದ ಕೇಳಿದ್ರೆ ನನಗೆ ಜಿಗುಪ್ಸೆ ಬರ್ತಾ ಇದೆ. ಇನ್ನೊಂದು ಜನ್ಮ ಅಂತಿದ್ರೆ ನಾನು ಗಂಡಸೆ ಆಗಿ ಹುಟ್ಟಬಾರ್ದು ಅನ್ಕೊಂಡಿರೋನು ಇನ್ನೊಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ತೀನ. ಇಲ್ಲ, ಇದ್ರ ಹಿಂದೆ ಯಾರ್ದೋ ಕುತಂತ್ರ ಇದೆ. ಹಾ, ಗೊತ್ತಾಯ್ತು. ಇದೆಲ್ಲ ವಿರೋಧ ಪಕ್ಷದ ಬ್ರೋಕರ್ಗಳದೇ ಕೈವಾಡ. ಸಿಗ್ಲಿ, ಮಾಡ್ತೀನಿ ಅವ್ರನ್ನ. ಅಯ್ಯೋ ಮಾದಪ್ಪ, ನನ್ನ ಹೆಂಡತಿ ಪುಲ್ ರೈಸು ಬಂದ್ಲು ಅನ್ಸುತ್ತೆ. ಆಮೆ ಪುಲ್ ರೈಸು, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಆಮೆ ಪುಲ್ ರೈಸು, ಈ ಜನ್ಮದಲ್ಲಿ ನಾನು ನಿನ್ನನ್ ಬಿಟ್ರೆ ಬೇರೆ ಯಾರಿಗೂ ತಾಳಿ ಕಟ್ಟಿಲ್ಲ. ನಿನಗೆ ನನ್ನ ಮಾತ್ ಮೇಲೆ ನಂಬಿಕೆನೇ ಇಲ್ಲ ಅನ್ಸುತ್ತೆ. ಆಯ್ತು, ನಿನ್ನ ಕೈಯಲ್ಲಿ ದೊನ್ನೆ ಹಿಡ್ಕೊಂಡ್ ಬಂದಿದೀಯ ಅನ್ಸುತ್ತೆ. ಹೊಡಿತೀಯಲ್ವಾ? ಹೊಡಿ, ಎಷ್ಟು ಹೊಡಿತೀಯ? ಹೊಡಿ ಹೊಡಿ ಮಿ ಪುಲ್ ರೈಸು, ಹೊಡಿ 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 ಹೊಡಿ, ನಿನಗೆ ಖುಷಿ ಆಗೋಷ್ಟು ಹೊಡಿ. ಗೌಡ್ರೆ, ನಿಮ್ ಹೆಂಡತಿ ಫುಲ್ ರೈಸ್ ಅಲ್ಲ, ಹಾಫ್ ರೈಸ್. ಹಾಫ್ ಮೆಂಟ್ಲು. ರೇ, ಏನ್ರಿ ಇದು ನಿಮ್ ಹುಡುಗಾಟ? ಹುಡುಗಾಟ ಅಲ್ಲ, ಹುಡುಕಾಟ. ಹಾ, ಹುಡುಕಾಟನ? ನಮ್ ರೂಮಲ್ಲಿ ಏನ್ರಿ ನಿಮ್ ಹುಡುಕಾಟ? ಸತ್ಯದ ಹುಡುಕಾಟ ಗೌಡ್ರೆ. ನಿಮ್ಮ ಪಲ್ಲವಿಗೆ ನಿಜವಾಗ್ಲೂ ತಾಳಿ ಕಟ್ಟಿದ್ದೀರಾ ಅನ್ನೋ ಸತ್ಯನ ಹುಡುಕ್ತಾ ಇದೀವಿ. ರೇ, ಏನ್ರಿ ಹುಡುಕ್ತೀರಾ? ನಿಮ್ಗೆ ಗೊತ್ತಲ್ವಾ ಈ ಬೋರೆಗೌಡ ಇನ್ನೊಂದ್ ಮದುವೆ ಆಗಕ್ ಸಾಧ್ಯ ಇಲ್ಲ ಅಂತ. ಅದಿರ್ಲಿ, ನೀವ್ಯಾಕ್ರಿ ನಮ್ ಬೆಡ್ರೂಮ್ ಬಂದಿದ್ದೀರಾ? ಗೌಡ್ರಿ, ನಾವು ನಿಮ್ಮ ಬೆಡ್ರೂಮ್ ಬರೋದಿರ್ಲಿ, ಇನ್ಮೇಲೆ ಪರ್ಮನೆಂಟ್ ಆಗಿ ನಿಮ್ ಬೆಡ್ರೂಮ್ ಬರ್ತಾಳಲ್ಲ, ಅವಳ ಬಗ್ಗೆ ಹೇಳಿ. ಯಾರವಳು? ಅಯ್ಯೋ ದೇವ್ರಾಣೆಗೂ ಹೇಳ್ತಿದ್ದೀನಿ ಮೇಡಮ್, ಆ ಪಲ್ಲವಿ ಯಾರು ಅಂತ ನಂಗೆ ಗೊತ್ತಿಲ್ಲ. ದಾರಿಲಿ ಹೋಗೋರು ಯಾರಾದ್ರೂ ಬಂದು ನನ್ನ ಹೆಂಡತಿ ಅಂದ್ರೆ ನೀವು ನಂಬ್ತೀರಾ? ನಂಬ್ತಿರ್ಲಿಲ್ಲ ಗೌಡ್ರೆ, ಆದ್ರೆ ನೀವು ಗಡ್ಡ ಅಂತ ನಡುಕ್ತಾ ಇರೋದ್ ನೋಡಿದ್ರೆ ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಗೌಡ್ರೆ, ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ, ಸಂಬಂಧ ಇಲ್ದೆ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅನ್ನೋದು ಸತ್ಯ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ಇನ್ನೊಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದೀನಿ ಅಂತನಾ? ಅಯ್ಯಯ್ಯೋ, ನಾವೆಲ್ರಿ ಬಾಯ್ ಬಿಟ್ಟು ಹೇಳ್ತಾ ಇದೀವಿ, ಇದನ್ನ ನಿಮ್ಮ ಹೆಂಡತಿ ಹೇಳ್ತಾ ಇದಾರೆ. ಅನ್ಪೂರ್ಣ ಅವ್ರನ್ನ ನೋಡ್ಬೇಕು, ಚಂಡಿ ಚಾಮುಂಡಿ ಅವತಾರ ತಾಳಿದಾರೆ. ಅವ್ರೂರಿಗೆ ನೀವು ಪಕ್ಕ ಸುಟ್ಟೋಗ್ತೀರಾ. ಮೊದ್ಲೇ ಅವ್ರ ವಿಚಾರ ಗೊತ್ತು ತಾನೆ. ನೀವೇನಾದ್ರೂ ಅವ್ರ ಜೀವನನ ಹಾಳ್ ಮಾಡಕ್ ನೋಡಿದ್ರೆ ಪಕ್ಕ ನಿಮ್ ಕತೆ ಮುಗ್ದೋಯ್ತು. ಬರ್ದಿಟ್ಕೊಂಬಿಡಿ. ಪೇಪರು ಪೆನ್ನು ಕೊಡಿ. ಗೌಡ್ರೆ, ನಿಮ್ ಲೈಫ್ ಎಕ್ಕೊಟ್ಟೋಗ್ತಾ ಇದೆ, ಇಂಥ ಟೈಮಲ್ಲಿ ಕಾಮಿಡಿ ಮಾಡ್ತೀರಾ ನೀವು? ಹೋಗ್ರೆ. ಮೇಡಮ್ ಅವ್ರೆ, ನೀವು ನನ್ ಮಾತೇ ನಂಬ್ತಿಲ್ವಲ್ಲ. ನಿಜ ಹೇಳ್ತೀನಿ ಕೇಳಿ, ಆ ಪಲ್ಲವಿ ಯಾರಂತ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಮಾಲಿನಿ ಅವರೇ, ಗೌಡ್ರು ಪಲ್ಲವಿನ್ ಮದ್ವೆ ಆಗಿಲ್ಲ, ಅವಳನ್ ಮದ್ವೆ ಆಗಿದ್ದಾರೆ. ಅವಳನ್ನ? ಯಾರದು? ಗೊತ್ತಿಲ್ಲ ಅನ್ನೋಳ್ನ. ರೇಖಾ ಅವ್ರೆ, ಗೌಡ್ರು ಬೆಳಿಗ್ಗೆನೆ ರೆಡಿಯಾಗಿ ಎಲ್ಲಿಗೆ ಹೋದ್ರು ಅಂತ. ಎಲ್ಗೋದ್ರು ಅಂತ ಕೇಳ್ತಿರಲ್ರಿ, ನಾವೇ ನೋಡಿದ್ವಿ ತಾನೆ. ಗೌಡ್ರು 2ನೇ ಮದ್ವೆ ಆಗಿದ್ದಾರೆ, ಅದಕ್ಕೆ ಅಮ್ಮ ಅನ್ಪೂರ್ಣಮ್ಮ ಚಂಡಿ ಚಾಮುಂಡಿ ಅವತಾರ ತಾಳಿದ್ದಾರೆ. ಗೌಡ್ರು ಭಯ ಪಡ್ಕೊಂಡು ಈ ಮನೇಲೆ ಇದ್ರೆ ನನ್ ಗುಳಿಗಾಲ ಇಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ. ಇಷ್ಟೇ ಮ್ಯಾಟ್ರು. ಹಾಗಂತೀರ ರೇಖಾ? ಹೌದು ರೇಖಾ. ಅಲ್ಲ, ಗೌಡ್ರಿಗೆ 2ನೇ ಮದ್ವೆ ಆಗೋಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ. ಯಾಕ್ರಿ ಬೇಕು ಧೈರ್ಯ? ಧೈರ್ಯ ಬೇಕಾಗಿಲ್ಲ, ದಿಲ್ ಬೇಕು. ದಿಲ್ ಇರೋದಕ್ಕೇನೆ ಅವ್ರು ಇನ್ನೊಂದ್ ಬಿಲ್ ಬಿಟ್ಟಿರೋದು. ರೇಖಾ ಅವ್ರೆ, ನಿನ್ನೆ ಗೌಡ್ರು ಚಂದಕ್ಕಿಂತ ಚಂದ ನೀನೆ ಸುಂದರಿ ಅಂತ ಹಾಡು ಹೇಳ್ತಿದ್ರಲ್ಲ, ಆ ಪಲ್ಲವಿಗ? ಇನ್ನೇನ್ ಮತ್ತೆ, ನನ್ಗೆ ಹೇಳಕ್ಕಾಗತ್ತಾ? ನಿಮ್ಗೆ ಹೇಳಕ್ಕಾಗತ್ತಾ? ಅಂದ ಚಂದ ಅಂತ ಅನ್ಪೂರ್ಣವ್ರಿಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೇಳಿರೋದು ಪಲ್ಲವಿಗೆ. ಯಾಕೆ ಹೇಳಿ? ಅವಳು ತೆಳ್ಳಗೆ, ಬೆಳ್ಳಗೆ, ಚುರುಕಾಗಿ, ಕಾರ್ವಾಗಿ, ಖಾರದ ಮೆಣಸಿಕಾಯಿ ತರ ಇದ್ದಾಳಲ್ಲ, ಅದಕ್ಕೆ.
ನಿಜ ರೇಖಾ, ನಮ್ಮ ಅನ್ಪೂರ್ಣ ಅವರು ನೋಡೋದಕ್ಕೆ 1 ಕ್ವಿಂಟಲ್ ಅಕ್ಕಿ ಮೂಟೆ ತರ ಇದ್ದಾರೆ, ಒಂದೇ ಸೈಜು. ಹೌದು, ಆದ್ರೆ ಆ ಪಲ್ಲವಿ ತೆಲ್ಲಿಗೆ ಬೆಳ್ಳಿಗೆ ಜೀರೋ ಸೈಜ್ ಇದ್ದಾಳೆ. ಅದಕ್ಕೆ ಗೌಡ್ರು ಮದ್ವೆ ಆಗಿರೋದು. ಆಹಾಹಾಹಾಹಾ, ನೀವಿಬ್ರು ಫ್ರೆಂಡ್ಸ್ ಏನ್ರಿ? ಏನ್ ಮಾತಾಡ್ತಾ ಇದೀರಾ ನೀವು? ನಾನು ಅಕ್ಕಿ ಮೂಟೆ ಸೈಜು, ಅವಳು ಬಳ್ಕೋ ಬಳ್ಳಿನ. ನಮ್ಮ ಯಜಮಾನ್ರು ನನ್ನ ಬಿಟ್ಟು ಅವಳನ್ನ ಮದ್ವೆ ಆಗಿರೋ ಚೆನ್ನಾಗಿರೋದು ಅಂತ ಹೇಳ್ತಿದ್ದೀರಾ? ಫ್ರೆಂಡ್ಸ್ ಏನ್ರಿ ನೀವು? ಥೂ, ನನ್ ಜೊತೆನೆ ಇಟ್ಕೊಂಡು ನನ್ ಮೇಲೆ ಪಿತೂರಿ ಮಾಡ್ತಿದ್ದೀರಾ? ಅಯ್ಯಯ್ಯೋ ಅನ್ಪೂರ್ಣವ್ರೆ, ನಾವು ನಿಮ್ ಬಗ್ಗೆ ಮಾತಾಡದ? ಚೇ 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 ಚೇ, ತೂ 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 ತೂ. ಬೆಳಿಗ್ಗೆ ಎದ್ರೆ ನಮ್ ಮುಖ ನೀವು ನೋಡ್ಬೇಕು, ನಿಮ್ ಮುಖ ನಾವು ನೋಡ್ಬೇಕು. ಏನು ಇವತ್ ಬಂದವ್ರನ್ನ ವಹಿಸ್ಕೊಂಡು ನಾವು ನಿಮ್ ಬಗ್ಗೆ ಮಾತಾಡ್ತೀವ? ವೇ, ಚಾನ್ಸೇ ಇಲ್ಲ. ಚಾನ್ಸ್ ಎಲ್ಲ ತೆಪ್ಪ ಕೂತ್ಕೊಳ್ರಿ ಸಾಕು. ನೀವಿಬ್ರು ಮಾತಾಡದ್ನ ನಾನು ನನ್ ಕಿವಿಯಾರ ಕೇಳಿಸ್ಕೊಂಡಿದೀನಿ. ಹೀಗೆ ಸುಳ್ಳು ಹೇಳಿ ಕಾಲ ಕಳ್ದ್ಬಿಟ್ರಲ್ಲ ನೀವಿಬ್ರು. ಇಲ್ಲ ಅನ್ಪೂರ್ಣ ಅವ್ರೆ, ನೋ ವೇ, ಚಾನ್ಸೇ ಇಲ್ಲ. ಕರೆಕ್ಟ್ ಮಾಲಿನಿ, ನೀವ್ ಹೇಳ್ತಿರೋದು 100% ಕರೆಕ್ಟ್. ಇಷ್ಟು ದಿನ ನಾನ್ ನಿಮ್ ಬಗ್ಗೆ ತಪ್ಪೇ ತಿಳ್ಕೊಂಡಿದ್ದೆ, ಇವತ್ತೇ ಸರಿಯಾಗಿ ತಿಳ್ಕೊಂಡಿದ್ದು. ಏನ್ ಮುಖ ನೋಡ್ತಾ ಇದೀರಾ? ಆಗ್ಲೋ ಈಗ್ಲೋ ಮನೇಲಿ ಒಂದ್ ಕೆಲ್ಸ ಆದ್ರೂ ಮಾಡಿ. ಹೋಗ್ ತರಕಾರಿ ತಗೊಂಡ್ ಬನ್ನಿ.